ನಮಸ್ತೆ, ದಿಸ್ ಇಸ್ ಡೇ 46 ದ ಪುರಿ ಜಗನ್ನಾಥ್. ಸೊ ಇದು ನೋಡ್ಬೋದು 6:46 ನಮ್ಮ ಟೈಮ್. ಏನಂದರೆ ನಾವು ಈಗ ಬೆಳಗ್ಗೆ 3:30-4 ಗಂಟೆಗೆ ಹೋಗ್ಬೇಕಂತ ಮಾಡಿದ್ವಿ. ಸೊ ಮಲ್ಕಲಕ್ಕೆ ನಮ್ಗೆ ಲೇಟ್ ಆಗಿರೋ ಕಾರಣ ಸೊ 6 ಹಿಂಗೆ ಇದಾಯ್ತು. ಅದಾದಮೇಲೆ ಮಳೆ ಒಂದು ಹೊಂಟಿತ್ತು. ಸೊ ಈಗ ಮಳೆ ಇಲ್ಲ ಏನಿಲ್ಲ. ಸೊ ಕ್ಲಿಯರ್ಸ್ ಅನ್ನೋದ ಗಾಡಿನ ಕೋಲ್ಡ್ ಸ್ಟಾರ್ಟ್ ಮಾಡಿದ್ದೀನಿ. ಈಗ ಎಲ್ಲ ಲಗೇಜ್ ಎಲ್ಲ ಫುಲ್ ಇದಾಗ್ಯದ. ಸೊ ಇಲ್ಲಿಂದ ಏನಂತಂದರೆ ನಾನು ಪುರಿ ಕಡೆ ಹೊಂಟೀನಿ. ಸೊ ಇನ್ ಬಿಟ್ವೀನ್ ಸೊ ನಾನು ಕಟಕಲ್ಲಿ ಒಂದು ಸ್ವಲ್ಪ ಗಾಡಿ ಸ್ವಲ್ಪ ಕೆಲಸ ಇದು ಮಾಡಿಸ್ಬೇಕಂತದ. ಸೊ ನೋಡಮ್ಮ ಅದೇನೇನು ಮಾಡ್ತೀವಿ ಏನೇನಿಲ್ಲ ಅಂತ ಎಲ್ಲ ಹೇಳ್ತೀನಿ ಅಂತ. ಸೊ ಅಲ್ಲಿ ಹೋದ್ಮೇಲೆ ಕಟಕಲ್ಲಿ ಚೆಕ್ ಮಾಡಿಸ್ಬೇಕು. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್ ಗೈಸ್. ಬೈ ಬೈ, ಸಿ ಯು ಗೈಸ್. ಸೊ ಇಲ್ಲಿ ನೋಡ್ಬೋದು, ಈಗ ಇಲ್ಲಿ ಹೆವಿ ಮಳೆ ಅಂದರೆ ಮಳೆ ಬಂದದ. ಸೊ 7:41 ಆಲ್ಮೋಸ್ಟ್ ಒಂದು 40 ಮಿನಿಟ್ಸ್ ಆಗಿಲ್ಲ ರೈಡ್ ಮಾಡೋಕ್ಕೆ. ಈ ಥರ ಮಳೆ ಬರ್ಲಾಗ್ತದೆ. ಸೊ ಹಂಗಾಗಿ ವಾಪಸ್ ನಾನೀಗ ರೇನ್ ಜಾಕೆಟ್ ಮತ್ತು ರೇನ್ ಪ್ಯಾಂಟು ಶೂಸ್ ಕವರ್ ಅದೆಲ್ಲ ಹಾಕೊಂಡಿನಿ. ಅದ್ರ ಜೊತೆ ಇಲ್ಲೊಂದು ಕಾಫಿ ಕುಡಿದು ಇಲ್ಲಿಂದ ವಾಪಸ್ ನಾವು ಹೋಗ್ತೀವಿ. ಮತ್ತು ವಾಪಸ್ ವಾಯಾ ಜಮ್ಶೇದ್ಪುರ್ ನಮ್ಮದು ಕಟಕ್ ಏನದಲ್ಲ, ಕಟಕ್ ಸೈಡ್. ಸೊ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್ ಗೈಸ್. ಸಿ ಯು, ಬಾಯ್. ಸೊ ಇಲ್ಲಿ ನೋಡ್ಬೋದು ಒಂದು ಹೋಟೆಲಲ್ಲಿ ನನ್ನ ಹೆಲ್ಮೆಟು, ಇದೆಲ್ಲ ನನ್ನ ಜಾಕೆಟ್, ಆಮೇಲೆ ಇವೆಲ್ಲ ಏನಪ್ಪ ಅಂತಂದರೆ ನಂದು ರೇನ್ ಜಾಕೆಟ್, ರೇನ್ ಪ್ಯಾಂಟ್, ಶೂ ಪ್ರೊಟೆಕ್ಟರ್, ರೇನ್ ಶೂ ಕವರ್, ಸೊ ರೇನ್ ಪ್ರೊಟೆಕ್ಟರ್ ಥಿಂಗ್ಸ್ ಇವೆಲ್ಲ ನಮ್ಮದು ಇಲ್ಲಿ ತಂದು ಹಾಕಿನಿ. ಸೊ ಹೊರಗಡೆ ಅಂತರಿಗೆ ಪ್ರೆಸೆಂಟ್ ಮಳೆ ಇಲ್ಲ. ಸೊ ಹಂಗಾಗಿ ಇವೆಲ್ಲ ತೆಗೆದು ಹಾಕಿನಿ. ಈಗ ಇವೆಲ್ಲ ತೆಗೆದಿಟ್ಟು ಊಟ ಮಾಡ್ಕೊಂಡು ಇವೆಲ್ಲ ತೆಗೆದಿಟ್ಟು ಇಲ್ಲಿಂದ ಮತ್ತೆ ವಾಪಸ್ ನಾವು ಹೋಗ್ತೀವಿ ಪೂರಿ ಕಡೆ. ಸೊ ಈಗ ನೋಡೋಣ ಏನೇನು ಆಗ್ತೇನಿಲ್ಲ ಅಂತೇಳಿ. ಎಟ್ ಪ್ರೆಸೆಂಟ್ ಟೈಮ್ ಏನಪ್ಪ ಅಂತಂತಂದರೆ 1:02 ನಿಮಿಷ ಆಗ್ಯದ. ಸೊ ನೋಡೋಣ ಏನು ಮಾಡ್ತೀವಿ ಅಂತ. ಸ್ಟೇ ಟ್ಯೂನ್, ಸಿ ಯು ಗೈಸ್. ಇದು ನಮ್ಮದು ಊಟ ಪ್ರೆಸೆಂಟು. ಒಂದು 4 ರೋಟಿ, ಆಮೇಲೆ ಒಂದು ಚಿಕನ್ ಥಾಲಿ, ಚಿಕನ್, ಆಮೇಲೆ 2 ಸಬ್ಜಿ ಅವ, ರೈಸ್ ಮತ್ತು ಪಾಪಡ್. ಇದು ಪ್ರೆಸೆಂಟ್ ನಮ್ಮದು ಊಟ. ಇದಿಷ್ಟು ಮಾಡಿಕೊಂಡು ಎಷ್ಟಾಗುತ್ತೆ ಅಷ್ಟು ಮ್ಯಾಕ್ಸಿಮಮ್ ಜಲ್ದಿ ಕವರ್ ಮಾಡೋಕ್ಕೆ ಟ್ರೈ ಮಾಡ್ಲಾಕತ್ತೀನಿ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ. ಅದು ಇವತ್ತು ಕೆಲಸ ಹಾಕ್ತೀವಿ. ಟೆನಿಕಾಸ್ಟ್ ನೈಟ್ ಪೂರಿನೇ ಹಾಕ್ಬೇಕಂತದ. ಸ್ಟಿಲ್ ನೋಡೋಣ. ಇಲ್ಲಿ ನೋಡ್ಬೋದು, ಇಲ್ಲಿ ನಮ್ಮದು ಪೆಟ್ರೋಲ್ ಫುಲ್ ಮಾಡ್ಕೊಂಡಿವಿ. ಸೊ ಇದೇನಂದರೆ ಈಗ ಪ್ರೆಸೆಂಟ್ ಲೊಕೇಶನ್ ನಮ್ಮದು ಕಟಕ್ ಅಂತ ಅದ. ಸೊ ಕಟಕ್ಕಿಂದ 35 ಕಿಲೋಮೀಟ್ರ್ ಅಂದರೆ ಒಂದು 36-37 ಕಿಲೋಮೀಟ್ರ್ ದೂರಿನಿ. ಸೊ ಇಲ್ಲಿಂದ ಒಂದು ಶೋರೂಮ್ ಅದ, ರಾಯಲ್ ಎನ್ಫೀಲ್ಡ್ ಶೋರೂಮ್. ಸೊ ಅಲ್ಲಿ ಬರೀ ಜಸ್ಟ್ ಒಂದು ಇನ್ಫಾರ್ಮೇಷನ್ ತೊಗೋದ ನನಗೆ. ಅದು ತೊಗೊಂಡು ಅಲ್ಲಿಂದ ವಾಪಸ್ ನಾವು ಹೋಗ್ತೀವಿ ಪೂರಿ ಕಡೆ. ಲೈಕ್ ಭುವನೇಶ್ವರ್ ಲಿಂಗರಾಜ್ ಟೆಂಪಲ್ ಕಡೆ ಹೋಗ್ಬೇಕಂತದ. ಸೊ ನೋಡ್ತೀನಿ ಲಿಂಗರಾಜ್ ಟೆಂಪಲ್ ಆನ್ ದ ವೇ ಆಯ್ತಪ್ಪ ಅಂದರೆ ಅದು ಮುಗಿಸ್ಕೊಂಡು ಹೋಗ್ತೀನಿ. ಸೊ ಇಲ್ಲ ಅಂತಂತಂದರೆ ಡೈರೆಕ್ಟ್ ಪೂರಿ ಹೋಗಿ ಹೋಲ್ಡ್ ಮಾಡ್ಬೇಕಂತದ. ಸೊ ನೋಡೋಣ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ ಸಿಗ್ತೀವಿ ಅಂತ. ಆಮೇಲೆ ಟಿಲ್ ದೆನ್ ಕೀಪ್ ವಾಚಿಂಗ್. ಈಗ ಟೈಮ್ ನೋಡ್ಬೋದು ನಮ್ಮದು 5:39. ಸೊ ಎಷ್ಟಂದರೆ ಒಂದು 40 ಕಿಲೋಮೀಟ್ರ್ ಅದ ಪೂರಿ ಜಗನ್ನಾಥ್. ಸೊ ಈಗ ಇಲ್ಲಿ ಒಂದು ಸ್ವಲ್ಪ ಟೀ ಬ್ರೇಕ್ಸ್ ಎಲ್ಲ ನಿಂದಿರ್ತೀನಿ. ಆಲ್ಮೋಸ್ಟ್ ನಮ್ಮದು ರೀಚ್ ಆಗೋ ತೋರ್ಸಾಗುತ್ತೆ 6:30. ಸೊ 6:30 or 7 o'clock ಆಗ್ತದೆ ನಾವು ಹೋಗ್ಲಾಕ. ಸೊ ಹೋಗಿ ರೂಮನ್ನು ನೋಡ್ಕೊಂಡು ಅಲ್ಲಿಂದ ಬೆಳಗ್ಗೆ ಜಲ್ದಿ ದರ್ಶನ ಹೋಗಿ. ಸೊ ಮತ್ತೆ ಆದಮೇಲೆ ಇನ್ನೊಂದು ಏನಂದರೆ ಕೋನಾರ್ಕ್ ಹೋಗ್ಬೇಕಂತದ ನಾಳೆ ಬೆಳಗ್ಗೆ. ಸೊ ಕೋನಾರ್ಕ್ ಪುರಿಯಿಂದ 1 hour ಜರ್ನಿ. ಸೊ ನಮ್ಮದು ಯಾವಾಗ ಆಗ್ತದೆ ದರ್ಶನ ಅದ್ರ ಮೇಲೆ ಡಿಪೆಂಡ್ ಆಗೋದನ್ನು. ಸೊ ಸ್ಟಿಲ್ ಕೋನಾರ್ಕ್ ಹೋಗಲೇಬೇಕಂತದ. ನೋಡೋಣ ಅದ್ರ ಬಗ್ಗೆ ಏನಾದೆಲ್ಲ ಅಪ್ಡೇಟ್ ಆಗ್ತೀನಿ ಅಂತ. ಅದಕ್ಕಿಂತ ಮುಂಚೆ ಏನಂದರೆ ಈಗ ನಾವು ಫಸ್ಟ್ ಇಲ್ಲಿ ಒಂದು ಟೀ ಬ್ರೇಕ್ ಏನಂದರೆ ಇದು ಪೂರಿ ಮತ್ತು ಕಟಕ್ ಜನ್ ಬೈಪಾಸ್ ಹೈವೇ ರೋಡ್ ಅದಲ್ಲ, ಆ ಹೈವೇ ರೋಡಿಗೆ ಇಲ್ಲಿ. ಸೊ ಇದು ಮುಗಿಸ್ಕೊಂಡು ನಾವು ಹೋಗ್ತೀವಿ ವಾಪಸ್ಸು ಇದ್ರ ಹತ್ರ. ಸೊ ಈಗ ನೋಡ್ಬೋದು 5:40 ಏನೋ 5:35 ಹಂಗೇನು ಆಗ್ಯದ. ಈ ಥರ ಕ್ಲೌಡಿ ಫುಲ್ ಹೆವಿ ವೆದರ್ ಅದ. ಸೊ ಸಿ ಯು ಗೈಸ್. ಸೊ ಫೈನಲಿ ನಾವೇನಂದರೆ ಒಂದು ಇಲ್ಲಿ ರೂಮ್ ಬುಕ್ ಮಾಡಿದ್ವಿ ಪೂರಿದಾಗ. ಸೊ ಚೀಪ್ ಆ್ಯಂಡ್ ಬೆಸ್ಟ್. ಅದೇನಂತಂದರೆ ಒಂದು ನನಗೆ ಆಫರ್ ಇತ್ತು 700 rupeesನಾಗ ಹೋಮ್ ಸ್ಟೇ. ಸೊ ಈ ಥರ ನಮಗೆ ಫುಲ್ ಕಿಚನ್, ಅದಾದಮೇಲೆ ಎಷ್ಟು ಸ್ಪೇಸ್ ಪೂರ್ತಿ ಈ ಕಡೆ ಹೊರಗೆ ಇಲ್ಲಿ ಒಂದು ಮತ್ತೆ ಫ್ಯಾನ್. ಸೊ ಇದಾದಮೇಲೆ ಈ ಕಡೆ ಬೆಡ್ರೂಮು. ಇಲ್ಲಿ ನೋಡ್ಬೋದು ನಂದೆಲ್ಲ ಲಗೇಜ್ ಈ ಥರ ಎಲ್ಲ ಹಾಕಿನಿ. ಸೊ ನಂದು ಒಂದಿಷ್ಟೆಲ್ಲ ಚಾರ್ಜಸ್ ಹಾಕಿನಿ. ಆಮೇಲೆ ಈಗ ಜಸ್ಟ್ ನಾನು ಲೈಕ್ ಜಸ್ಟ್ ಏನಂದರೆ ಜಳಕ ಮಾಡೀನಿ. ಒಂದು 1 hour ಆಯಿತು. ಅಂದರೆ ಲೈಕ್ 7 ರೀಚ್ ಆಗಿದ್ದು ಬಂತು. ಸೊ ಇಲ್ಲಿಂದ ಏನಂತಂದರೆ 8:30 or 9 o'clock ಇದು ಟೈಮಿಗೆ ನಾವು ಹೋಗ್ತೀವಿ ಪೂರಿ ಜಗನ್ನಾಥ್ ದರ್ಶನ ಮಾಡೋಕ್ಕೆ. ಯಾಕಂದರೆ ನೈಟ್ ದರ್ಶನ ಮಾಡ್ಕೊಂಡು ಆಲ್ಮೋಸ್ಟ್ ನಾನು 11-12 ಮಲ್ಕೊಂಡ್ರು ಒಂದು 8 to 9 hours ಸ್ಲೀಪ್ ಆಗ್ತದೆ ನಮ್ಮದು.
ಸೊ ಅಲ್ಲಿಂದ ನಾಳೆ ಬೆಳಗ್ಗೆ ಕೋನಾರ್ಕ್ ಹೋಗಿ ಕೋನಾರ್ಕಿಂದ ವೈಜಾಗ್ ಹೋಗ್ಬೇಕಂತ ಪ್ಲ್ಯಾನ್ ಮಾಡೀನಿ. ಸೊ ಈ ಪ್ಲ್ಯಾನ್ ಎಷ್ಟು ಪರ್ಫೆಕ್ಟ್ ಆಗ್ತದೆ ಏನಿಲ್ಲ ಅಂತ ಗೊತ್ತಿಲ್ಲ. ಸೊ ಈಗ ಪ್ರೆಸೆಂಟ್ ನಾವೇನಂದರೆ ಲೈಕ್ ಫಸ್ಟ್ ನಾನು ಹೋಗ್ಬೇಕು ಇಲ್ಲಿಂದ ಪೂರಿ ಟೆಂಪಲ್. ಸೊ ಆ ಟೆಂಪಲ್ ಏನಾದರೆ ನಾನು ಕರೆಕ್ಟಾಗಿ ನನ್ನ ದರ್ಶನ ಆಯ್ತಪ್ಪ ಅಂತಂದರೆ ಸೊ ನಾಳೆ 8-9 ಗಂಟೆಗೆ ಇಲ್ಲಿಂದ ನಾನು ಹೋಗ್ತೀನಿ ಇದ್ರ ಕಡೆ ಆಗ್ತದೆ. ಸೊ ಅಲ್ಲಿಂದ ಮತ್ತೆ ವೈಜಾಗ್. ಸೊ ಆದಷ್ಟು ಟ್ರೈ ಮಾಡ್ತೀವಿ ವೈಜಾಗ್ ಕಡೆ ಹೋಗ್ಲಿಕ್ಕೆ. ನೋಡಮ್ಮಲ್ಲಿ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ. ಫಸ್ಟ್ ಟೆಂಪಲ್ ಹೋಗ್ಬೇಕಾದ್ರೆ ಸಿಗುವಂಥ ಸ್ಟೇ ಟ್ಯೂನ್ಡ್ ಆ್ಯಂಡ್ ಕೀಪ್ ವಾಚಿಂಗ್. ಸೊ ಇದೇನಂದರೆ ನಾವೀಗ ಪುರಿ ಜಗನ್ನಾಥ್ ಬಂದೀವಿ. ಇಲ್ಲಿ ನೋಡ್ರಿ. ಸೊ ಇದು ನಮ್ಮದು ಪುರಿ ಜಗನ್ನಾಥ್ ಟೆಂಪಲ್. ಸೊ ಈ ಕಡೆಯಿಂದ ನಾವು ಪಶ್ಚಿಮ ದ್ವಾರ ಅಂತೇನಾದ ಈ ಕಡೆಯಿಂದ ಹೊಂಟೀವಿ. ಸೊ ಫೈನಲಿ ಪುರಿ ಜಗನ್ನಾಥಂದು ದರ್ಶನ ಮಾಡೋಕ್ಕೆ ಇವತ್ತೇ ಹೊಂಟೀವಿ. ಯಾಕಂದರೆ ನಾಳೆ ನಮ್ಗೆ ಟೈಮ್ ಸಿಗಲ್ಲ ಅಂತೇಳಿ ನೋಡೋಣ. ಒಳಗಡೆ ಮೊಬೈಲ್ ಅದೇನು ಬಿಡೋಂಗಿಲ್ಲ, ಮೊಬೈಲ್ ಮಾಡಿರ್ತೀನಿ. ಸೊ ಅದಾದಮೇಲೆ ಹೊರಗಡೆ ಬರ್ಬೇಕಾದ್ರೆ ಸಿಗ್ತೀವಿ, ಏನೇನು ಮಾಡ್ತೀವಿ ಏನೆಲ್ಲ ಆಗ್ತೀನಿ ಅಂತ. ಸೊ ಇದ್ರದ್ದು ನೋಡ್ಬೋದು ಈ ಕಡೆಯಿಂದ ಲೆಫ್ಟ್ ಸೈಡ್ ಎಂಟ್ರೆನ್ಸ್. ಸೊ ಇದು ಲೆಫ್ಟ್ ಸೈಡ್ ಎಂಟ್ರೆನ್ಸ್ ಇಲ್ಲ ಅದಲ್ಲ. ಫೈನಲಿ ನಾವೇನಂದರೆ ಜಗನ್ನಾಥಂದು ದರ್ಶನ ಅದೆಲ್ಲ ಆಯಿತು. ಜಗನ್ನಾಥ, ಸುಭದ್ರ ಅವ್ರು ಬಲಭದ್ರ. ಸೊ ಮೂರು ಮೂರ್ತಿಯ ಒಳಗಡೆ 3. ಸೊ ಫಸ್ಟ್ ರೈಟ್ ಸೈಡಿಂದ ಪುರಿ ಜಗನ್ನಾಥ, ಅದಾದಮೇಲೆ ನಮ್ಮದು ಸುಭದ್ರ, ಅದಾದಮೇಲೆ ಬಲಭದ್ರ, ಅದು ಅಂದರೆ ಬಲರಾಮ. ಸೊ ಅದೇನು ನಮ್ಗೆ ಕೃಷ್ಣ ಮತ್ತು ಅಣ್ಣ ತಮ್ಮರ್ದು ಏನದಲ್ಲ ಅವ್ರದ್ದು. ಅದಾದಮೇಲೆ ಒಂದು ಲಕ್ಷ್ಮೀದು ಒಂದು ಅಂದರೆ ಇದಾದ ಒಂದು ಟೆಂಪಲ್. ಸೊ ಇಲ್ಲಿ ಇದು ನಾವು ವೆಸ್ಟ್ ಗೇಟಿಂದ ಹೊರಗಡೆ. ಸೊ ವೆಸ್ಟ್ ಗೇಟ್ ಅದು ಮೇನ್ ಎಂಟ್ರಿ ಆ ಸೈಡ್ ಅದ. ಸೊ ಇದು ನಮ್ಮದು ಇಂಡಿಯನ್ ಸೈಡ್. ಆದರೆ ಮಸ್ತ್ ಅದ. ಬಟ್ ಒಳಗಡೆ ಮೊಬೈಲ್ ಅದೇನು ಅಲೋ ಇಲ್ಲ. ಬಟ್ ಇಲ್ಲೆಲ್ಲ ಇದು ಮಾಡ್ಬೋದು ನೀವು, ಯಾಕಂದರೆ ಇಲ್ಲಿ ಮೊಬೈಲ್ ಫ್ರೀ ಶೂಸ್ ಆಮೇಲೆ ಮೊಬೈಲ್ ಸ್ಟ್ಯಾಂಡ್ ಅಂತೇಳಿ ಇದು ಮಾಡ್ಯಾರ. ಇಲ್ಲೆಲ್ಲ ಮಾಡ್ಬೋದು. ಬಟ್ ಒಂದು ಮೇಂಟೆನೆನ್ಸ್ ಅಂತ ಚಲೋ ಅದ. ಬಟ್ ಒಳಗಡೆ ಫ್ರೀ ಇದು ಇರ್ತದೆ ಒಂದು ದಾಸವಾಗಿ. ಸೊ ಅದೆಲ್ಲ ಟ್ರೈ ಮಾಡಿರಿ. ಬಟ್ ಬೆಸ್ಟ್ ಅನಿಸಿತ್ತು. ಲೈಕ್ ಒಳ್ಳೆಯ ಮಸ್ತ್ ದರ್ಶನ ಆಯಿತು. ಒಂದು 5-10 ನಿಮಿಷ ಆಗಲಿಲ್ಲ, ಆರಾಮ್ಸೆ ಒಂದು 10-15 ನಿಮಿಷ ಅಲ್ಲಿ ನಿಂತಿದ್ವಿ ಒಳಗಡೆ. ಮಸ್ತ್ ಇದಿತ್ತು. ಸೊ ನಮ್ಗೆ ಒಳ್ಳೆ ಇದು ಮಾಡ್ಯಾರ. ಅಪ್ಪ ನಾವು ಸುನೀಲ್ ಕುಮಾರ್ ಇವ್ರದೇ ಹೋಟೆಲ್ನಾಗಿದ್ದೆ ಇದ್ರಾಗ. ಸೊ ಹಂಗಾಗಿ ನಾನು ಫ್ರೀನೇ ಚಲೋ ಮೇ आपको घुमाता हूँ मेरे साथ आया. तो ठीक है, अच्छा घुमाया, फिर भी मस्त लगा भाई. हाँ, तो उसका करम दरा है जो भी है. ಸೊ ಈಗ ನಾವೇನಂದರೆ ಇಲ್ಲಿಂದ ಒಂದು ಸ್ವಲ್ಪ ವೀಡಿಯೋಸ್ ಅದೆಲ್ಲ ಮಾಡ್ಕೊಂಡು ಅಥವಾ ಒಂದು ಫೋಟೋ ಗಿಟ ತೊಗೊಂಡು ಇಲ್ಲಿಂದ ನಾವು ವಾಪಸ್ ಹೋಗ್ತೀವಿ ರೂಮ್ ಕಡೆಗೆ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತೇಳಿ. ಸೊ ಸ್ಟೇ ಟ್ಯೂನ್ಡ್. ಇದು ನೋಡ್ರಿ ಮೇನ್ ಗೇಟ್ ಪುರಿ ಜಗನ್ನಾಥಿಂದ. ಸೊ ಆ ಕಡೆ ನಾವು ವೆಸ್ಟ್ ಗೇಟಿಂದ ಹೋಗಿದ್ವಿ. ಸೊ ಇಲ್ಲಿ ಈಗ ಮೇನ್ ಗೇಟಿಂದ ಬಂದೀವಿ. ಮೇನ್ ಗೇಟ್ ಈ ಥರ ಅದ. ಸೊ ಇದ್ರದ್ದು ಎಂಟ್ರೆನ್ಸ್ ನೋಡ್ರಿ, ಇಲ್ಲಿ ತೋರಿಸ್ತೀನಿ ಮೇನ್ ಗೇಟಿಂದ. ಸೊ ಇದು ಮೇನ್ ಎಂಟ್ರೆನ್ಸ್ ಪುರಿ ಜಗನ್ನಾಥಿಂದ. ಮಸ್ತ್ ಅದ. ಸ್ವಲ್ಪ ಮನಸ್ಸಿಗೆ ಇಷ್ಟು ಖುಷಿ ಆಯಿತು. ಆದ್ಮೇಲೆ ಪುರಿ ಜಗನ್ನಾಥಿಂದು ಇಲ್ಲಿ ಹೊರಗೊಂದು ಇದಾಕಿರ ಫೋಟೋ ಇದು. ಇದು ಆ್ಯಕ್ಚುಲಿ ನಾನಿರೋದು ಹೋಟೆಲ್ ಇಲ್ಲ ಅದಲ್ಲ. ಇದು ರೂಮ್ ನಂದು ಅಲ್ಲಿ ಆ ಸೈಡ್ ಇರೋದು. ಒಂದು 1 BHK ಅದು ಫುಲ್. ಸೊ 700 ಸಿಕ್ಕದ. ಇಲ್ಲಿಂದ ನಾನೇನಂದರೆ ಹೊರಗಡೆ ಹೊಂಟೀನಿ ಈಗ. ಟೈಮ್ ಆಲ್ಮೋಸ್ಟ್ 11 ಆಗತ್ತದ. ಸ್ವಲ್ಪ ಏನಾದರೂ ಊಟ ಮಾಡ್ಬೇಕಾದ್ರೆ ಏನಾದ್ರು ತಿನ್ಬೇಕಂತೇಳಿ ತಿಂದು ಸೊ ಸೀದಾ ಹೋಗ್ತೀವಿ ನಾವು ಮಲ್ಕೊಳಕ್ಕೆ. ಸೊ ನೋಡಮ್ಮ ಇಲ್ಲಿ ಏನೇನು ಮಾಡ್ತೀವಿ ಏನಿಲ್ಲ ಅಂತೇಳಿ, ಏನು ತಿಂತೀವಿ ಅಥವಾ ಏನು ತೊಗೊಳ್ತೀವಿ ಅಂತೇಳಿ ನೋಡಮ್ಮಂತ. ಲೈಕ್ ಆಲ್ಮೋಸ್ಟ್ ಅಲ್ಲಿ ಲೈಟಾಗಿ ಏನಾದರೂ ತಿಂತೀನಿ. ಮಧ್ಯಾಹ್ನ ಆಲ್ಮೋಸ್ಟ್ ಸಪ್ರೇಟ್ ಊಟ ಮಾಡಿದ್ದೆ. ಸೊ ನಾಳೆ ಬೆಳಗ್ಗೆ ಮತ್ತೆ 7 or 8 o'clock ಮತ್ತೆ ಎದ್ನಪ್ಪ ಅಂದರೆ ಮತ್ತೆ ವಾಪಸ್ ಕೋನಾರ್ಕ್ ಕಡೆ ಹೋಗೋದದ. ಸೊ ನೋಡಮ್ಮ, ಸ್ಟೇ ಟ್ಯೂನ್ಡ್ ಆ್ಯಂಡ್ ಸಿ ಯು. ಇದು ನೋಡ್ರಿ ಈಗ ಬಿರಿಯಾನಿ. ಸೊ ದೇವ್ರ ದರ್ಶನ ಆಯಿತು, ಎಲ್ಲ ಸ್ವಚ್ಛ ಎಲ್ಲ ಮುಗಿತು. ಮಸ್ತ್ ಬಿರಿಯಾನಿ ಹೊಡಿಯಾಕತ್ತೀನಿ. ಅದು ಮುಗಿಸ್ಕೊಂಡು ನಾಳೆ ಮತ್ತು ಬೆಳಗ್ಗೆ ಸ್ನಾನ ಮಾಡ್ಕೊಂಡು ವಾಪಸ್ ಕೋನಾರ್ಕ್ ಟೆಂಪಲ್ ಅಲ್ಲಿ ಹೋಗ್ತೀವಿ. ಸೊ ಈಗ ರೂಮ್ ಹೋಗ್ಬೇಕಾದ್ರೆ ಸಿಗಂತ ಸ್ಟೇ ಟ್ಯೂನ್ಡ್, ಕೀಪ್ ವಾಚಿಂಗ್. ಫೈನಲಿ ನಾವು ಊಟ ಮಾಡ್ಕೊಂಡು ವಾಪಸ್ ರೂಮಿಗೆ ಬಂದಿವಿ. ಇಲ್ಲಿ ನೋಡ್ಬೋದು 83% ಈಗ ಚಾರ್ಜ್ ಆಗ್ಯದ ನಮ್ಮದು ಇದು ಪವರ್ ಬ್ಯಾಂಕ್. ಸೊ ಅದು ಆಲ್ರೆಡಿ ಫುಲ್ ಆಗ್ಯದ. ಹೆಲ್ಮೆಟ್ ಫುಲ್ ಆಗ್ಯದ, 2 ಕ್ಯಾಮ್ರಾ ಫುಲ್ ಆಗ್ಯಾವ. ಅಲ್ಲಿ ಪ್ರೆಸೆಂಟ್ ಈಗ ವಾಶ್ ನಡೆದದ. ಸೊ ನಾನು ವಾಪಸ್ ಈಗ ಇವತ್ತಿನ ಡೇಲೇ ಸೈನ್ ಅಪ್ ಮಾಡ್ಲಾಗಿದ್ವಿ. ಗುಡ್ ನೈಟ್ ಆ್ಯಂಡ್ ಕೀಪ್ ವಾಚಿಂಗ್, ಕೀಪ್ ಸಪೋರ್ಟಿಂಗ್.
ಸೊ ನಾಳೆ ಕೋನಾರ್ಕ್ ಹೋಗ್ಬೇಕಂತದ, ಅದನ್ನ ಬೆಳಗ್ಗೆ ಡಿಸೈಡ್ ಮಾಡ್ತೀವಿ. ಸೊ ಆಲ್ಮೋಸ್ಟ್ ಅಲ್ಲಿ ಹೋಗೋದು 99% ಕನ್ಫರ್ಮ್ ಅದ. ಸೊ ನಾಳೆ ಬೆಳಗ್ಗೆ 8 ಇಲ್ಲ 9 ಗಂಟೆಗೆ ಚೆಕ್ಔಟ್ ಆದಮೇಲೆ ಇಲ್ಲಿಂದ ನಾವು ಹೋಗ್ತೀವಿ. ಸೊ ನೋಡೋಣ ಏನೇನು ಮಾಡ್ತೀವಿ ಅಂತ. ಟಿಲ್ ದೆನ್ ಕೀಪ್ ವಾಚಿಂಗ್ ಆ್ಯಂಡ್ ಕೀಪ್ ಸಪೋರ್ಟಿಂಗ್. ಬಾಯ್, ಸಿ ಯು ಗೈಸ್.